ನಮಸ್ಕಾರ. ಕೃಷ್ಣಂ ವಂದೇ ಜಗದ್ಗುರು. ನೀವು ಎಷ್ಟೇ ನಿಖರವಾಗಿ ಪ್ಲ್ಯಾನ್ ಮಾಡಿದ್ರೂ ಎಲ್ಲವೂ ನಿಮ್ಮ ಯೋಜನೆಯ ಪ್ರಕಾರನೇ ನಡೆಯೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಜೀವನ ಹೇಗೆ ಬರುತ್ತೋ ಹಾಗೆ ಎದುರಿಸೋದಕ್ಕೆ ಸಿದ್ಧವಾಗಿರಿ. ಇಲ್ಲ ಅಂದರೆ ನೀವು ಬದುಕೋದು ತುಂಬ ಕಷ್ಟ ಆಗಬಹುದು. ಯಾಕಂದರೆ ನಾವು ಕೆಲವೊಮ್ಮೆ ಅಂದ್ಕೊಳ್ಳೋದೇ ಒಂದು, ಜೀವನದಲ್ಲಿ ಆಗೋದೇ ಒಂದು. ಹಾಗಾಗಿ ಯಾವುದನ್ನು ಅಂದ್ಕೊಳ್ಳದೆ ಜೀವನ ಹೇಗೆ ಬರುತ್ತೋ ಹಾಗೆ ನಡಿಬೇಕು, ಹಾಗೆ ಬದುಕೋಣ ಅಲ್ವಾ? ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಮೋಸನ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹವನ್ನು ನೀವು ನಂಬಿದವರು ಮಾತ್ರನೇ ಮಾಡ್ತಾರೆ. ಅರಿಯದೇ ಮಾಡುವ ತಪ್ಪುಗಳು ನಮಗೆ ಕ್ಷಮೆಯನ್ನು ನೀಡೋದಕ್ಕೆ ಒಂದು ದಾರಿ ನೀಡುತ್ತೆ. ಆದರೆ ಅರಿತು ಮಾಡೋ ತಪ್ಪುಗಳು ಒಂದು ತಪ್ಪನ್ನು ಕ್ಷಮಿಸಿದ್ರೂ ಕೂಡ ಅದನ್ನು ತುಂಬ ಕಷ್ಟ ಅನಿಸುತ್ತೆ. ಮನಸ್ಸಿಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಕಾದು ನೋಡೋಣ. ದ್ರೋಹ ಮಾಡಿದವ್ರಿಗೆಲ್ಲ ಎಷ್ಟರ ಮಟ್ಟಿಗೆ ಉದ್ಧಾರ ಆಗ್ತಾರೆ ಜೀವನದಲ್ಲಿ ಅಂತ. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದ್ರೆ ಯಾವ ವ್ಯಕ್ತಿನೂ ಸಾಯೋದಿಲ್ಲ. ಬದಲಿಗೆ ಅವ್ರ ಮೇಲೆ ಇದ್ದಂಥ ನಂಬಿಕೆ, ವಿಶ್ವಾಸ, ಒಳ್ಳೆಯ ಮನಸ್ಸಿನ ಭಾವನೆ ಸತ್ತು ಹೋಗುತ್ತೆ. ಜನರು ಹಣವನ್ನು ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಗಟ್ಟಿಯಾಗಿ ಇಟ್ಕೊಳ್ತಾರೆ, ಹೊರತು ಪ್ರೀತಿ ಮತ್ತು ಸಂಬಂಧಗಳನ್ನಲ್ಲ. ಯಾರೋ ಅಂದ್ಕೊಳ್ತಾರೆ ಅಂತ ಹೆದರಿ ಬದುಕಬೇಡಿ. ಆಡ್ಕೊಳ್ಳೋರು ಯಾರೇ ಬಂದು ನಿಮ್ಮ ಜೀವನವನ್ನು ಸರಿ ಮಾಡೋದಿಲ್ಲ, ನಿಮ್ಮ ಜೀವನವನ್ನು ನಡೆಸೋದೂ ಇಲ್ಲ. ಹಾಗೆ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಅನ್ನೋದು ಮಾತ್ರ ಸತ್ಯ ಆಗಿರುತ್ತೆ. ಕಬ್ಬಿಣವನ್ನು ಯಾರೂ ನಾಶ ಮಾಡೋದಿಲ್ಲ, ಅದಕ್ಕೆ ಹಿಡಿದ ತುಕ್ಕು ಅದನ್ನು ನಾಶ ಮಾಡುತ್ತೆ. ಅದೇ ಥರ ಮನುಷ್ಯನನ್ನು ಕೂಡ ಯಾರು ಬಂದು ನಾಶ ಮಾಡಲ್ಲ. ಆತನ ಕೆಟ್ಟ ಯೋಚನೆಗಳು, ಅವನು ಮಾಡೋ ಕೆಟ್ಟ ಜನರ ಸಹವಾಸಗಳೇ ಆತನನ್ನು ನಾಶ ಮಾಡುತ್ತೆ. ಹಣ ಇದ್ದ ಮಾತ್ರಕ್ಕೆ ದೊಡ್ಡ ಸಾಧಕ ಅಂತ ಅಲ್ಲ. ಒಬ್ಬ ಕಳ್ಳನ ಹತ್ರ ಕೂಡ ಹಣ ಇರುತ್ತೆ. ಜಗತ್ತಿನಲ್ಲಿ ಖುಷಿಯಾಗಿರಬೇಕು ಅಂದರೆ ಮಾಡಬೇಕಾದ ಎರಡೇ ಕೆಲಸ. ಮೊದಲು ಅತಿಯಾಗಿ ಯಾವ ವ್ಯಕ್ತಿಯ ಸಹವಾಸಕ್ಕೂ ಹೋಗಬಾರ್ದು. ಮತ್ತೊಂದು, ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಕೆಲವೊಂದನ್ನು ಕಳ್ಕೊಳ್ಳೋದು ನಾವು ಮಾಡೋ ತಪ್ಪುಗಳಿಂದ, ನಮ್ಮವರೇ ನಮ್ಮ ಕಣ್ಣಿಗೆ ಕಾಣದಂತೆ ಮಾಡುವ ಮೋಸದಿಂದ. ನೀವು ಬೇರೆಯವರಿಗೆ ಬೈಯೋವಾಗ ಒಂದು ತಿಳ್ಕೊಳ್ಳಿ, ನಿಮ್ಮ ಬಾಯನ್ನೇ ಹೊಲಸಾಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಬೇರೆಯವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋವಾಗ ತಿಳ್ಕೊಳ್ಬೇಕು, ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ. ಬೇರೆಯವರ ಜೀವನದ ಬಗ್ಗೆ ಮಾತಾಡುವಾಗ ತಿಳ್ಕೊಳ್ಬೇಕು, ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಅಂತ. ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕೋ ಮುನ್ನ ಯೋಚಿಸಬೇಕು. ಯಾವಾಗಲೂ ಜಯ ಸಿಗುತ್ತೆ ಅಂತ ನಮ್ಮನ್ನು ನಾವೇ ಬುದ್ಧಿವಂತರು, ಧೈರ್ಯವಂತರು ಅಂತ ಅಂದ್ಕೊಳ್ಬಾರ್ದು ಅಂತ. ಅಂದ್ಕೊಳ್ಳೋದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು, ದೇವರು ಎಲ್ರಿಗೂ ಬುದ್ಧಿಶಕ್ತಿನ ಕೊಟ್ಟಿದ್ದಾರೆ ಅಂತ. ಧರ್ಮದ ಕಡೆಗೆ ಇಡೋ ಪ್ರತಿಯೊಂದು ಹೆಜ್ಜೆನೂ ದೇವರ ದರ್ಶನಕ್ಕಿಂತಲೂ ಶ್ರೇಷ್ಠವಾಗಿರುತ್ತೆ. ನಂಬಿಕೆ ಅನ್ನೋದು ಪ್ರಾಣ ಇದ್ದ ಹಾಗೆ. ಒಮ್ಮೆ ಅದು ಹೋದರೆ ಮರಳಿ ಮತ್ತೆ ಬರೋದಿಲ್ಲ. ಕೆಲವರ ಬಣ್ಣದ ಮುಖವಾಡ ಅವರ ಮಿತಿ ಮೀರಿದ ಕುಣಿತದಿಂದಾಗಿ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವವರನ್ನು ತಾಳ್ಮೆಯಿಂದ ಕುಣಿಸೋದಕ್ಕೆ ಬಿಟ್ಟು ಬಿಡಬೇಕು. ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡಬೇಡಿ. ಬಲವಾಗಿ, ಧೈರ್ಯವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ವಹಿಸ್ಕೊಳ್ಳಿ. ತಪ್ಪನ್ನು ಒಪ್ಕೊಳ್ಳಿ. ಹೇಳಿ, ನಾನು ಅನುಭವಿಸುವ ಈ ಸಂಕಟಗಳಿಗೆ ನನ್ನ ದುಷ್ಕರ್ಮಗಳೇ ಕಾರಣ ಅಂತ. ಆದ್ದರಿಂದ ಈಗ ಅವರನ್ನು ಸರಿಪಡಿಸ್ಕೊಳ್ದೆ ಹೋದರೆ ಅವ್ರು ನಿಜವಾಗ್ಲೂ ಬದಲಾಗ್ತಾರೆ. ಹಾಗೆ ನೀವು ಕೂಡ ಬದಲಾಗದೆ ಹೋದರೆ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತೀರ. ಅವರವ್ರು ಮಾಡಿದ್ದನ್ನು ಅವರವರೇ ಅನುಭವಿಸ್ತಾರೆ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಯಾರಿಗೂ ಏನೋ ದ್ರೋಹ ಬಗೆದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೆ. ಸುಳ್ಳು ಹೇಳೋದನ್ನು ಮತ್ತು ನಾಟಕ ಆಡೋದನ್ನು ಕರಗತ ಮಾಡಿಕೊಂಡಿರೋ ವ್ಯಕ್ತಿಗಳಿಗೆ ಕಳ್ಕೊಂಡ ವಸ್ತು
ಹಾಗೂ ವ್ಯಕ್ತಿಗಳ ಬೆಲೆ ತಿಳಿಯೋದಿಲ್ಲ. ಯಾಕಂದರೆ ಸಂಬಂಧ ಮತ್ತು ಮೇಲವ್ರು ತೋರಿಸೋ ಒಲವು ಕೂಡ ನಾಟಕನೇ ಆಗಿರುತ್ತೆ. ನಿಮಗೆ ನಿಮ್ಮ ಬಗ್ಗೆ ನೀವೇ ಹೆಚ್ಚು ಅನ್ನೋ ಜಂಬ ಪಡಬೇಡಿ. ಭಗವಂತ ನಿಮ್ಮಂಥ ಎಷ್ಟೋ ಜನರನ್ನು ಈಗಾಗಲೇ ಸೃಷ್ಟಿಸಿ ಅಳಿಸಿಯೂ ಬಿಟ್ಟಿರ್ತಾನೆ. ಮರಿಬೇಡಿ, ಜೀವನದಲ್ಲಿ ಎಲ್ಲದಕ್ಕೂ ತಯಾರಾಗಿಯೇ ಇರಬೇಕು. ಯಾಕಂದರೆ ಹವಾಮಾನ ಮತ್ತು ಜನ ಯಾವಾಗ ಹೇಗೆ ಬೇಕಾದರೂ ಬದಲಾಗ್ತಾರೆ ಅಲ್ವಾ? ಮೆಚ್ಚಿಸೋದಕ್ಕಾಗಿ ಬದುಕಬೇಡಿ, ಇಚ್ಛಿಸದಂತೆ ಬದುಕೋದನ್ನು ಕಲಿತ್ಕೊಳ್ಳಿ. ಜನರು ದೇವರನ್ನೇ ಮೆಚ್ಚೋದಿಲ್ಲ, ಇನ್ನು ಮನುಷ್ಯ ಯಾವ ಲೆಕ್ಕ ಅಲ್ವಾ? ಇವತ್ತೇ ಸುಟ್ಟು ಹಾಕ್ಬಿಡಿ ನಿಮಗಿರುವಂಥ ಈ ಬ್ಯಾಡ್ ಥಿಂಕಿಂಗನ್ನು, ಅಂದರೆ ಬೇರೆಯವರ ಮೇಲಿನ ನಿರೀಕ್ಷೆಯನ್ನು ಸುಟ್ಟು ಹಾಕ್ಬಿಡಿ. ನೀವು ಒಳ್ಳೆಯವರಂತೆ ನಟಿಸೋದನ್ನು ಕೂಡ ಸುಟ್ಟು ಹಾಕ್ಬಿಡಿ. ಒಳಗೊಂದು ಹೊರಗೊಂದು ಮಾತಾಡೋದನ್ನು ಕೂಡ ಸುಟ್ಟು ಹಾಕ್ಬಿಡಿ. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ಪಾಠವನ್ನು ಸಮಯ ಅನ್ನುವಂಥ ಒಂದೇ ಒಂದು ಶಕ್ತಿ ಕಲಿಸ್ಬಿಡುತ್ತೆ. ಎಲ್ಲ ಮುಗ್ದು ಹೋಯಿತು ಅಂತ ಅಂದ್ಕೊಂಡಾಗಲೇ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗೋದು. ಕಾಯುವುದನ್ನು ಕಲಿಬೇಕು. ಯಾಕಂದರೆ ಕೃಷ್ಣ ಪರಮಾತ್ಮ ಎಲ್ಲದಕ್ಕೂ ಒಂದು ಸರಿಯಾದ ಸಮಯ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ನಿಶ್ಚಯ ಮಾಡಿರ್ತಾನೆ. ಒಬ್ಬ ಆಸೆ ಬುರುಕನನ್ನು ಹಣ ಕೊಟ್ಟು ಕೈವಶ ಮಾಡಿಕೊಳ್ಬಹುದು, ಆದರೆ ಒಬ್ಬ ಸಜ್ಜನನನ್ನು ಕೈವಶ ಮಾಡಿಕೊಳ್ಳೋದು ಬರೀ ಸತ್ಯವನ್ನೇ ನುಡಿಬೇಕಾಗತ್ತೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಶಾಶ್ವತ ಅಲ್ಲ, ಸಿರಿತನನೂ ಶಾಶ್ವತ ಅಲ್ಲ. ನೀನು ತೋರಿಸುವ ಮಾನವೀಯತೆಯೇ ಗುಣ ಮಾತ್ರ ಶಾಶ್ವತ. ದಿನದ ಪ್ರಾರಂಭದಲ್ಲಿ ಅನಿಸುತ್ತೆ ಹಣ ಇದ್ರೇ ಜೀವನ ಅಂತ, ಆದರೆ ಸಂಜೆ ಮನೆಗೆ ಬಂದಾಗ ಅನಿಸುತ್ತೆ ನೆಮ್ಮದಿ ಇದ್ರೇ ಜೀವನ ಅಂತ. ನೀರಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗಬೇಕು. ಈಜು ಬರಲಾಗದವರು ಮಾತ್ರ ಮುಳುಗಿ ಹೋಗ್ತಾರೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳಿರೋ ಪ್ರತಿಯೊಬ್ಬನೂ ಸೋಲೋದಿಲ್ಲ. ಪರಿಹಾರ ಹುಡುಕಲಾರದವನು ಮಾತ್ರ ಸೋತು ಹೋಗ್ತಾನೆ. ಹಾಗಾಗಿ ಸಮಸ್ಯೆ ಬಂದಾಗ ಪರಿಹಾರ ನಮ್ಮ ಮೇಲಿದೆ ಅನ್ನೋದನ್ನು ಮರಿಬಾರ್ದು. ಇಲ್ಲಿ ತನಕ ಆಗಿದ್ದೆಲ್ಲ ಒಳ್ಳೆಯದೇ. ಸದ್ಯಕ್ಕೆ ಆಗಲಿರೋದು, ಆಗ್ತಾ ಇರೋದು ಕೂಡ ಒಳ್ಳೆಯದಕ್ಕೆ. ಮುಂದೆ ಆಗೋದು ಎಲ್ಲನೂ ಒಳ್ಳೆಯದಕ್ಕೆ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತೆ ಮಾಡಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೆಯದೇ ಆಗತ್ತೆ. ನಾನು, ನನ್ನಿಂದ, ನನ್ನದೇ, ನಾನಿಲ್ಲದೆ ಏನೂ ನಡೆಯಲ್ಲ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂದಿದ್ದರೆ ಈ ಕೂಡಲೇ ಬಿಟ್ಬಿಡಿ. ಯಾಕಂದರೆ ನೀವು ಬರೋ ಮುಂಚೆನೂ ಜಗತ್ತಿತ್ತು, ನೀವು ಹೋದ ನಂತರ ಕೂಡ ಈ ಜಗತ್ತು ಇರುತ್ತೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೆ ಏನಂತೆ? ಮೇಲೊಬ್ಬ ಇದ್ದಾನೆ ಅಲ್ವಾ, ಅವನು ಎಲ್ಲನೂ ನೋಡ್ತಾ ಇರ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತ ನ್ಯಾಯನ ನೀಡ್ತಾನೆ. ನೋವುಗಳ ನಡುವೆ ನೆಮ್ಮದಿಯನ್ನು ಹುಡುಕೋದೇ ನಿಜವಾದ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗೋದೇ ಬದುಕಿನ ಪಯಣ. ನೀವು ಯಾವುದೇ ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆನ ಹಿಂದಿಟ್ಟು ಕಾದು ನೋಡಿ. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸ್ಕೊಳ್ತಾರೆ. ನೀವು ಅದೃಷ್ಟಶಾಲಿ ಏನಾದರೂ ಆಗಿದ್ರೆ ಇದನ್ನೆಲ್ಲ ಕಣ್ಣಾರ ನೋಡ್ತೀರ. ಕೆಲವರಿಗೆ ನಾವು ಎಷ್ಟೇ ಪ್ರೀತಿ ತೋರಿಸಿದ್ರೂ ಅವ್ರು ನಮ್ಮನ್ನು ತಮ್ಮ ಕಾಲ ಕೆಳಗಿನ ಕಸ ಮಾಡಿಬಿಡ್ತಾರೆ. ಯಾರಾದರೂ ನಿಮ್ಮ ಬಳಿ ಬಂದು ಸಮಸ್ಯೆಯನ್ನು ಹೇಳ್ಕೊಳ್ತಿದ್ದಾರೆ ಅಂದರೆ, ಅವ್ರು ನಿಮ್ಮ ಮುಂದೆ ಅವ್ರ ಸಮಸ್ಯೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದರೆ, ಅವ್ರು ನಿಮ್ಮ ಮೇಲೆ, ದೇವರ ಮೇಲೆ ಇಟ್ಟಿರುವಂಥ ಸಂಪೂರ್ಣ ವಿಶ್ವಾಸನ ಇಟ್ಟಿದ್ದಾರೆ ಅಂತ ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ. ಅವರನ್ನು ಕಾಲಿನ ಕಸದ ರೀತಿ ನೋಡಬೇಡಿ. ಸಂತೋಷಗಳಿಂದ ಬರೋ ಅನುಭವಕ್ಕಿಂತ ಕಷ್ಟಗಳಿಂದ ಬರೋ ಅನುಭವ ಹೆಚ್ಚು ಪರಿಪಕ್ವವಾಗಿರುತ್ತೆ. ಗರ್ಭದಲ್ಲಿ ಗುಡಿ ಕಟ್ಟಿ, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಲಿಟ್ಟು ಪೂಜಿಸುವ ತಾಯಿಯನ್ನು ಪೂಜೆ ಮಾಡಿ. ಕಾಪಾಡುವ ತಾಯಿ ದೇವತೆ ಆಗ್ತಾಳೆ. ಹಾಗೆ ಆ ತಾಯಿಯನ್ನು ನಾವು ನೋಡ್ಕೋಬೇಕು. ನಾವು ಮಾಡೋ ಸೇವೆ ಅದು ಕೂಡ ಪುಟ್ಟ ಸೇವೆ ಅಷ್ಟೆ. ಅವಳ ಋಣನ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಋಣನ ಆ ತಾಯಿ ಎಷ್ಟು ಹೊತ್ತಿರ್ತಾಳೆ ಅಂದರೆ,
ನಾವದನ್ನು ತೀರಿಸೋದ್ರಲ್ಲಿ ಸೋತು ಹೋಗ್ತೀವಿ. ಅಷ್ಟು ಋಣವನ್ನು ಆಕೆ ನಮ್ಮ ಮೇಲಿಟ್ಟಿರ್ತಾಳೆ. ಆದರೆ ನಾವು ಕೊಡೋ ಪ್ರೀತಿ ಮತ್ತು ಅವಳಿಗೆ ನಾವು ಕೊಡುವಂತಹ ಗೌರವ ಖಂಡಿತವಾಗ್ಲೂ ಆ ಋಣನ ಸ್ವಲ್ಪ ಆದರೂ ತೀರಿಸೋದಕ್ಕೆ ಸಹಾಯ ಮಾಡುತ್ತೆ. ಕರ್ಮ ಯಾವತ್ತೂ ತನ್ನ ವಿಳಾಸನ ಮರೆಯೋದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪುತ್ತೆ. ವೀಕ್ಷಕರೇ, ಇವತ್ತಿನ ಈ ಅದ್ಭುತ ಸಂದೇಶ ನಿಮ್ಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಏನಾದರೂ ಆಗಿದರೆ ಶ್ರೀಕೃಷ್ಣಂ ವಂದೇ ಜಗದ್ಗುರು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸ್ಪಿರಿಚುವಲ್ ಮತ್ತು ಮೋಟಿವೇಶನ್ ಸ್ಪೀಚ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ.